ನಾಡಿನೆಲ್ಲೆಡೆ ಇವತ್ತು ಯುಗಾದಿಯ ಹೊಸತಡಕು ಹಿನ್ನೆಲೆ ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯ ಎಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟ, ನಾಟಿ ಕುರಿ ಮೇಕೆ ಮಾಂಸ ಖರೀದಿಗೆ ಮಾರುದ್ದ ಕ್ಯೂ. ರಾತ್ರಿ 12 ಗಂಟೆಯಿಂದನೂ ಮಾಂಸ ಮಾರಾಟ ನಡೀತಾ ಇದೆ. ಸುಮಾರು 1000 ರಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇರೋದು. ಈ ಗುಡ್ಡೆ ಮಾಂಸಕ್ಕೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಬಂದು ಮಾಂಸ ಖರೀದಿ ಮಾಡ್ತಾ ಇದ್ದಾರೆ ಮಾಂಸ ಪ್ರಿಯರು. ಬಯಲಲ್ಲಿ ಮೇದ ನಾಟಿ ಕುರಿ ಮೇಕೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ಜನ. ರಾತ್ರಿ 12 ಗಂಟೆಯಿಂದ ಮಾರಾಟ ಆರಂಭ ಆಗಿದೆ. ಈ ಕ್ಷಣದವರೆಗೂ ಅಲ್ಲಿ ಮಾರಾಟ ನಡೀತಾನೆ ಇದೆ. ಸುಮಾರು 1000 ರಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇದೆ. ಅದ್ರ ರೊಕ್ಕ ಕೊಡ್ತಕ್ಕಾಗಲ್ಲ. ಅದ್ರ ರೊಕ್ಕ ಕೊಡ್ತಕ್ಕಾಗಲ್ಲ. ಇದು ಪ್ರಯುಕ್ತ ಪ್ರತಿ ವರ್ಷನೂ ನಾವು ಇದು 4ನೇ ವರ್ಷ ನಮ್ದು ಕಂಪನಿ ಸ್ಟಾರ್ಟ್ ಆಗಿ 4ನೇ ವರ್ಷದಿಂದ ಇದುವರೆಗೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. 1 ಕೆಜಿ ಮಟನ್ ಬಂದು ಈಗ ನಾವು 750 ರೂಪಾಯಿಗೆ ಈ ವರ್ಷದಿಂದ 750 ರೂಪಾಯಿ ಮಾಡಿದ್ದೀವಿ. ರೈತರಿಂದ ನೇರವಾಗಿ ನಾವು ಕುರಿ ತಗೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ 700 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಸಂಘಕ್ಕೆ 50 ರೂಪಾಯಿ ಇಟ್ಕೊಂಡು 750 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳವಣಿಗೆ ಚೆನ್ನಾಗಿ ನಡೀತಿದೆ. ಗುಡ್ಡೆ ಮಾಂಸದ ತಲೆ ಮತ್ತೆ ಕೈ ಕಾಲು ಇವುಗಳೆಲ್ಲಾನು ಕಟ್ ಮಾಡಿ ಕ್ಲೀನ್ ಆಗಿ ಅದರೊಳಗಡೆ ಕೊಡೋದ್ರಿಂದ ನಮ್ದು ಒಂದು ಹೆಸರಾಗಿದೆ. ಇದು ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ಆ ರೀತಿ ನಮ್ಮ DNF ಕುರಿ ಸಂಘದವರು ಪ್ರತಿ ವರ್ಷನೂ ಮಾಡ್ಕೊಂಡ್ಬಂದು ಈ ವರ್ಷ ಬಹಳ ವಿಶೇಷ. ಇನ್ನೂ ಹೆಚ್ಚಿನ ಜನ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಜನ ಬಂದು ಖರೀದಿದಾರರು ಹೆಚ್ಚಾಗಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಯಾಕಂತಂದ್ರೆ ಎಲ್ಲಾ ಕಡೆಗಿಂತ ಕಮ್ಮಿ ದರದಲ್ಲಿ ಗ್ರಾಹಕರಿಗೆ ಮಟನ್ ಕೊಟ್ಟಿರೋದು ನಮ್ಮ DNF ಕುರಿ ಸಂಘದವರು. ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ನಾಡಿನೆಲ್ಲೆಡೆ ಇವತ್ತು ಯುಗಾದಿಯ ಹೊಸತಡಕು ಹಿನ್ನೆಲೆ ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯ ಎಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟ, ನಾಟಿ ಕುರಿ ಮೇಕೆ ಮಾಂಸ ಖರೀದಿಗೆ ಮಾರುದ್ದ ಕ್ಯೂ. ರಾತ್ರಿ 12 ಗಂಟೆಯಿಂದನೂ ಮಾಂಸ ಮಾರಾಟ ನಡೀತಾ ಇದೆ. ಸುಮಾರು 1000 ರಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇರೋದು. ಈ ಗುಡ್ಡೆ ಮಾಂಸಕ್ಕೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಬಂದು ಮಾಂಸ ಖರೀದಿ ಮಾಡ್ತಾ ಇದ್ದಾರೆ ಮಾಂಸ ಪ್ರಿಯರು. ಬಯಲಲ್ಲಿ ಮೇದ ನಾಟಿ ಕುರಿ ಮೇಕೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ಜನ. ರಾತ್ರಿ 12 ಗಂಟೆಯಿಂದ ಮಾರಾಟ ಆರಂಭ ಆಗಿದೆ. ಈ ಕ್ಷಣದವರೆಗೂ ಅಲ್ಲಿ ಮಾರಾಟ ನಡೀತಾನೆ ಇದೆ. ಸುಮಾರು 1000 ರಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇದೆ. ಅದ್ರ ರೊಕ್ಕ ಕೊಡ್ತಕ್ಕಾಗಲ್ಲ. ಅದ್ರ ರೊಕ್ಕ ಕೊಡ್ತಕ್ಕಾಗಲ್ಲ. ಇದು ಪ್ರಯುಕ್ತ ಪ್ರತಿ ವರ್ಷನೂ ನಾವು ಇದು 4ನೇ ವರ್ಷ ನಮ್ದು ಕಂಪನಿ ಸ್ಟಾರ್ಟ್ ಆಗಿ 4ನೇ ವರ್ಷದಿಂದ ಇದುವರೆಗೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. 1 ಕೆಜಿ ಮಟನ್ ಬಂದು ಈಗ ನಾವು 750 ರೂಪಾಯಿಗೆ ಈ ವರ್ಷದಿಂದ 750 ರೂಪಾಯಿ ಮಾಡಿದ್ದೀವಿ. ರೈತರಿಂದ ನೇರವಾಗಿ ನಾವು ಕುರಿ ತಗೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ 700 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಸಂಘಕ್ಕೆ 50 ರೂಪಾಯಿ ಇಟ್ಕೊಂಡು
750 ಮಾರಾಟ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳವಣಿಗೆ ಚೆನ್ನಾಗಿ ನಡೀತಿದೆ. ಗುಡ್ಡೆ ಮಾಂಸ ತಲೆ ಮತ್ತೆ ಕೈ ಕಾಲು ಇವುಗಳೆಲ್ಲಾನು ಕಟ್ ಮಾಡಿ ಕ್ಲೀನ್ ಆಗಿ ಅದರೊಳಗಡೆ ಕೊಡೋದ್ರಿಂದ ನಮ್ದು ಒಂದು ಹೆಸರಾಗಿದೆ. ಇದು ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ಆ ರೀತಿ ನಮ್ಮ DNF ಕುರಿ ಸಂಘದವರು ಪ್ರತಿ ವರ್ಷ ಮಾಡ್ಕೊಂಡ್ಬಂದು ಈ ವರ್ಷ ಬಹಳ ವಿಶೇಷ. ಇನ್ನೂ ಹೆಚ್ಚಿನ ಜನ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಜನ ಬಂದು ಖರೀದಿದಾರರು ಹೆಚ್ಚಾಗಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಯಾಕಂತಂದ್ರೆ ಎಲ್ಲಾ ಕಡೆಗಿಂತ ಕಮ್ಮಿ ದರದಲ್ಲಿ ಗ್ರಾಹಕರಿಗೆ ಮಟನ್ ಕೊಟ್ಟಿರೋದು ನಮ್ಮ DNF ಕುರಿ ಸಂಘದವರು. ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ನಾಡಿನೆಲ್ಲೆಡೆ ಇವತ್ತು ಯುಗಾದಿಯ ಹೊಸತೊಡಕು ಹಿನ್ನೆಲೆ ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯ ಎಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟ, ನಾಟಿ ಕುರಿ ಮೇಕೆ ಮಾಂಸ ಖರೀದಿಗೆ ಮಾರುದ್ದ ಕ್ಯೂ. ರಾತ್ರಿ 12 ಗಂಟೆಯಿಂದನೂ ಮಾಂಸ ಮಾರಾಟ ನಡೀತಾ ಇದೆ. ಸುಮಾರು 1000ದಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇರೋದು. ಈ ಗುಡ್ಡೆ ಮಾಂಸಕ್ಕೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಬಂದು ಮಾಂಸ ಖರೀದಿ ಮಾಡ್ತಾ ಇದ್ದಾರೆ ಮಾಂಸ ಪ್ರಿಯರು. ಬಯಲಲ್ಲಿ ಮೇದ ನಾಟಿ ಕುರಿ ಮೇಕೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ಜನ. ರಾತ್ರಿ 12 ಗಂಟೆಯಿಂದ ಮಾರಾಟ ಆರಂಭ ಆಗಿದೆ. ಈ ಕ್ಷಣದವರೆಗೂ ಅಲ್ಲಿ ಮಾರಾಟ ನಡೀತಾನೆ ಇದೆ. ಸುಮಾರು 1000ದಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇದೆ. ಅದ್ರ ರೊಕ್ಕ ತೋರ್ಸಕ್ಕಾಗಲ್ಲ. ಅದ್ರ ರೊಕ್ಕ ತೋರ್ಸಕ್ಕಾಗಲ್ಲ. ಇದು ಪ್ರಯುಕ್ತ ಪ್ರತಿ ವರ್ಷನೂ ನಾವು ಇದು 4ನೇ ವರ್ಷ ನಮ್ದು ಕಂಪನಿ ಸ್ಟಾರ್ಟ್ ಆಗಿ 4ನೇ ವರ್ಷದಿಂದ ಇದುವರೆಗೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. 1 ಕೆಜಿ ಮಟನ್ ಬಂದು ಈಗ ನಾವು 750 ರೂಪಾಯಿಗೆ ಈ ವರ್ಷದಿಂದ 750 ರೂಪಾಯಿ ಮಾಡಿದ್ದೀವಿ. ರೈತರಿಂದ ನೇರವಾಗಿ ನಾವು ಕುರಿ ತಗೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ 700 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಸಂಘಕ್ಕೆ 50 ರೂಪಾಯಿ ಇಟ್ಕೊಂಡು 750 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳವಣಿಗೆ ಚೆನ್ನಾಗಿ ನಡೀತಿದೆ. ಗುಡ್ಡೆ ಮಾಂಸ ತಲೆ ಮತ್ತೆ ಕೈ ಕಾಲು ಇವುಗಳೆಲ್ಲಾನು ಕಟ್ ಮಾಡಿ ಕ್ಲೀನ್ ಆಗಿ ಅದರೊಳಗಡೆ ಕೊಡೋದ್ರಿಂದ ನಮ್ದು ಒಂದು ಹೆಸರಾಗಿದೆ. ಇದು ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ಆ ರೀತಿ ನಮ್ಮ DNF ಕುರಿ ಸಂಘದವರು ಪ್ರತಿ ವರ್ಷ ಮಾಡ್ಕೊಂಡ್ಬಂದು ಈ ವರ್ಷ ಬಹಳ ವಿಶೇಷ. ಇನ್ನೂ ಹೆಚ್ಚಿನ ಜನ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಜನ ಬಂದು ಖರೀದಿದಾರರು ಹೆಚ್ಚಾಗಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಯಾಕಂತಂದ್ರೆ ಎಲ್ಲಾ ಕಡೆಗಿಂತ ಕಮ್ಮಿ ದರದಲ್ಲಿ ಗ್ರಾಹಕರಿಗೆ ಮಟನ್ ಕೊಟ್ಟಿರೋದು ನಮ್ಮ DNF ಕುರಿ ಸಂಘದವರು. ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ನಾಡಿನೆಲ್ಲೆಡೆ ಇವತ್ತು ಯುಗಾದಿಯ ಹೊಸತೊಡಕು ಹಿನ್ನೆಲೆ ಗ್ರಾಮೀಣ ಸೊಗಡು ಗುಡ್ಡೆ ಮಾಂಸಕ್ಕೆ ಜನ ಮುಗಿಬಿದ್ದಿದ್ದಾರೆ. ದೇವನಹಳ್ಳಿಯ ಎಲಿಯೂರಿನಲ್ಲಿ ಗುಡ್ಡೆ ಮಾಂಸ ಮಾರಾಟ, ನಾಟಿ ಕುರಿ ಮೇಕೆ ಮಾಂಸ ಖರೀದಿಗೆ ಮಾರುದ್ದ ಕ್ಯೂ. ರಾತ್ರಿ 12 ಗಂಟೆಯಿಂದನೂ ಮಾಂಸ ಮಾರಾಟ ನಡೀತಾ ಇದೆ. ಸುಮಾರು 1000ದಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇರೋದು. ಈ ಗುಡ್ಡೆ ಮಾಂಸಕ್ಕೆ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲು. ಬೆಂಗಳೂರು ಸೇರಿದಂತೆ ವಿವಿಧ ಕಡೆಯಿಂದ ಬಂದು ಮಾಂಸ ಖರೀದಿ ಮಾಡ್ತಾ ಇದ್ದಾರೆ ಮಾಂಸ ಪ್ರಿಯರು. ಬಯಲಲ್ಲಿ ಮೇದ ನಾಟಿ ಕುರಿ ಮೇಕೆ ಮಾಂಸಕ್ಕೆ ಮುಗಿಬಿದ್ದಿದ್ದಾರೆ ಜನ. ರಾತ್ರಿ 12 ಗಂಟೆಯಿಂದ ಮಾರಾಟ ಆರಂಭ ಆಗಿದೆ. ಈ ಕ್ಷಣದವರೆಗೂ ಅಲ್ಲಿ ಮಾರಾಟ ನಡೀತಾನೆ ಇದೆ. ಸುಮಾರು 1000ದಿಂದ 1500 ರೂಪಾಯಿ ಕೆಜಿ ಮಾಂಸ ಮಾರಾಟ ಆಗ್ತಾ ಇದೆ.
ಮತ್ತೆ ಅದು ರೊಕ್ಕ ತೋರ್ಸಕ್ಕಾಗಲ್ಲ ಅದಕ್ಕೆ ಬಿಲ್ ಕೊಡು ದೇವರನ್ನ ಕೈಗ ಮತ್ತೆ ಅದು ರೊಕ್ಕ ತೋರ್ಸಕ್ಕಾಗಲ್ಲ ಅದಕ್ಕೆ ಇದು ಪ್ರಯುಕ್ತ ಪ್ರತಿ ವರ್ಷನೂ ನಾವು ಇದು 4ನೇ ವರ್ಷ ನಮ್ದು ಕಂಪನಿ ಸ್ಟಾರ್ಟ್ ಆಗಿ 4ನೇ ವರ್ಷದಿಂದ ಇದುವರೆಗೂ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಾ ಇದೆ. 1 ಕೆಜಿ ಮಟನ್ ಬಂದು ಈಗ ನಾವು 750 ರೂಪಾಯಿ ಹಂಗೆ ಈ ವರ್ಷದಿಂದ 750 ರೂಪಾಯಿ ಮಾಡಿದ್ದೀವಿ. ರೈತರಿಂದ ನೇರವಾಗಿ ನಾವು ಕುರಿ ತಗೊಂಡು ಮಾರಾಟ ಮಾಡ್ತಾ ಇದ್ದೀವಿ. ಅವ್ರಿಗೆ 700 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಸಂಘಕ್ಕೆ 50 ರೂಪಾಯಿ ಇಟ್ಕೊಂಡು 750 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳವಣಿಗೆ ಚೆನ್ನಾಗಿ ನಡೀತಿದೆ. ಗುಡ್ಡೆ ಮಾಂಸ ತಲೆ ಮತ್ತೆ ಕೈ ಕಾಲು ಇವುಗಳೆಲ್ಲಾನು ಕಟ್ ಮಾಡಿ ಕ್ಲೀನ್ ಆಗಿ ಅದರೊಳಗಡೆ ಕೊಡೋದ್ರಿಂದ ನಮ್ದು ಒಂದು ಹೆಸರಾಗಿದೆ. ಇದು ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ. ಆ ರೀತಿ ನಮ್ಮ DNF ಕುರಿ ಸಂಘದವರು ಪ್ರತಿ ವರ್ಷನೂ ಮಾಡ್ಕೊಂಡ್ಬಂದು ಈ ವರ್ಷ ಬಹಳ ವಿಶೇಷ. ಇನ್ನೂ ಹೆಚ್ಚಿನ ಜನ ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಜನ ಬಂದು ಖರೀದಿದಾರರು ಹೆಚ್ಚಾಗಿದ್ದಾರೆ. ಇದೊಂದು ಸಂತೋಷದ ವಿಚಾರ. ಯಾಕಂತಂದ್ರೆ ಎಲ್ಲಾ ಕಡೆಗಿಂತ ಕಮ್ಮಿ ದರದಲ್ಲಿ ಗ್ರಾಹಕರಿಗೆ ಮಟನ್ ಕೊಟ್ಟಿರೋದು ನಮ್ಮ DNF ಕುರಿ ಸಂಘದವರು. ಫೇಮಸ್ ನಮ್ಮೂರಲ್ಲಿ. ಇವತ್ತು ಬೆಂಗಳೂರಿಂದ ಹಿಡಿದು ನಮ್ಮ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಬಂದು ಇಲ್ಲೇ ಬಂದು ರೈತರಿಂದ ನೇರವಾಗಿ ಖರೀದಿ ಮಾಡಿ ರೈತರಿಗೂ ಅನುಕೂಲ ಆಗಿದೆ, ಗ್ರಾಹಕರಿಗೂ ಅನುಕೂಲ ಆಗಿದೆ.